ದೇವರ ಹಳ್ಳಿ ಕಳಿಸಿದ್ರ. ಓಕೆ, ಒಂದು ಬರುಡಾದ ಹಳ್ಳಿಗೆ ಕಳಿಸಿದ್ರ. ನೀನು ಅಲ್ಲಿ ಹೋಗ್ತಾ ಇರೋದು ಏನಂತ ಹೇಳಿದ್ರೆ, ಬರುಡಾದ ಹಳ್ಳಿಗೆ ನೀನೊಂದು ಓಯಾಸಿಸ್ ಆಗಿ ಹೋಗ್ತಾ ಇದೆಯಾ. ಬರುಡಾದ ಒಂದು ಸ್ಥಳಕ್ಕೆ ನೀನೊಂದು ಆಶೀರ್ವಾದ ನಿಧಿಯಾಗಿ ನೀನು ಹೋಗ್ತಾ ಇದೆಯಾ. ಅದು ಬಹಳ ಪ್ರಾಮುಖ್ಯ ಪ್ರಿಯ ಸಹೋದರ ಸಹೋದರಿ. ಓಕೆ, ನಮ್ಮ ದೇವರು ಅದನ್ನು ಹೇಳ್ತಾರೆ, ನಿಮ್ಮ ಆಹಾರವನ್ನು ಅಂದರೆ ನೀವು ಮಾಡುವ ವ್ಯವಸಾಯವನ್ನು ದೇವರ ಆಶೀರ್ವಾದ ಮಾಡ್ತಾರೆ. ಜಾಬ್ ಬೇರೆ. ಈಗ ನೀವೆಲ್ಲ ಜಾಬಿಗೆ ಹೋಗ್ತಾ ಇರ್ತೀರಲ್ಲ, ಒಂದು ಭಯ, ಏನಾದರೂ ಬಾಸ್ ಇವತ್ತು ಯು ಆರ್ ಫೈರ್ಡ್ ಅಂದ್ಬಿಟ್ರೆ 10 ಬೆಂಕಿ. ಯು ಆರ್ ಫೈರ್ಡ್ ಅಂದ್ಬಿಟ್ರೆ ಏನಾಗುತ್ತೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಎಲ್ಲಿ ಬಾಸ್ ಇವತ್ತು ಯು ಆರ್ ಫೈರ್ಡ್ ಅಂದ್ಬಿಡ್ತಾನೋ ಅಂತ ಏನೊಂದು ಯಾವಾಗ ಏನಿರುತ್ತೆ ಭಯ. ನಾನು ನಿಮಗೊಂದು ಮಾತು ಹೇಳ್ತೀನಿ ಕೇಳ್ರಿ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೀತಾ ಇದ್ದರೆ ಯಾವ ಬಾಸಿಗೂ ಯಾವುದಕ್ಕೂ ನಾವು ಭಯ ಪಡಬೇಕಾಗಿಲ್ಲ. ಧೈರ್ಯದಿಂದ ಹೋಗಿ ನೀವು ಕೆಲಸ ಮಾಡಿ. ನಿಮ್ಮ ದೇವರು ಈ ಕೆಲಸ ಹೋದರೆ ಇನ್ನೊಂದು ಕೆಲಸ ಕೊಡ್ತಾರೆ. ಹಲ್ಲೆಲೂಯ. ಈ ಕೆಲಸ ಹೋದರೆ ದೇವರು ಇನ್ನೊಂದು ಕೆಲಸ ಕೊಡ್ತಾರೆ. ಕೊಟ್ಟಾಗ ಇದಕ್ಕಿಂತ ಇನ್ನೂ ಉನ್ನತವಾದದ್ದನ್ನೇ ಕೊಡ್ತಾರೆ.